ಸ್ಮಾರ್ಟ್ ಮಿರರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಮಾಹಿತಿಯನ್ನು ಪ್ರಾರಂಭಿಸುವ ಮುನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮಂತ್ರಾಲಯದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವು ಅತ್ಯಂತ ಪವಿತ್ರ ಹಾಗೂ ವಿಜೃಂಭಣೆಯ ಧಾರ್ಮಿಕ ಉತ್ಸವವಾಗಿದೆ. ಕಲಿಯುಗದ ಕಲ್ಪವೃಕ್ಷ ಎಂದೇ ಖ್ಯಾತರಾದ ಗುರು ರಾಘವೇಂದ್ರ ಸ್ವಾಮಿಗಳು ರಾಯರು ಕ್ರಿಸ್ತ ಶಕ 1671ರಲ್ಲಿ ಮಂತ್ರಾಲಯದ ಪವಿತ್ರ ಭೂಮಿಯಲ್ಲಿ ಸಶರೀರರಾಗಿ ಜೀವಂತವಾಗಿ ಬೃಂದಾವನ ಪ್ರವೇಶಿಸಿದ ದಿನವನ್ನು ಆರಾಧನೆ ಎಂದು ಆಚರಿಸಲಾಗುತ್ತದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿಯಂದು ಈ ಆರಾಧನೆ ಬರುತ್ತದೆ. ಇದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಆಗಸ್ಟ್ ತಿಂಗಳಿನಲ್ಲಿ ಬರುತ್ತದೆ. ಮಂತ್ರಾಲಯ ಮಠದ ಪೀಠಾಧಿಪತಿಗಳ ನೇತೃತ್ವದಲ್ಲಿ ಒಟ್ಟು 7 ದಿನಗಳ ಕಾಲ ಸಪ್ತರಾತ್ರೋತ್ಸವವಾಗಿ ಈ ಕಾರ್ಯಕ್ರಮಗಳು ನಡೆಯುತ್ತವೆ. ಅದರಲ್ಲಿ ಪ್ರಮುಖವಾದ 3 ದಿನಗಳ ವಿವರ ಇಲ್ಲಿದೆ. ಪ್ರಮುಖ 3 ದಿನಗಳ ಆಚರಣೆ. 1. ಪೂರ್ವಾರಾಧನೆ. ಮೊದಲ ದಿನ. ಆರಾಧನಾ ಮಹೋತ್ಸವದ ಮೊದಲ ದಿನವನ್ನು ಪೂರ್ವಾರಾಧನೆ ಎನ್ನಲಾಗುತ್ತದೆ. ಈ ದಿನ ರಾಯರ ಬೃಂದಾವನಕ್ಕೆ ವಿಶೇಷ ಅಲಂಕಾರ, ಧಾನ್ಯ ಪೂಜೆ ಹಾಗೂ ಮಠದ ಪ್ರಾಂಗಣದಲ್ಲಿ ರಜತ, ಬೆಳ್ಳಿ, ಸಿಂಹವಾಹನೋತ್ಸವದಂತಹ ಧಾರ್ಮಿಕ ಕೈಂಕರ್ಯಗಳು ಜರುಗುತ್ತವೆ. 2. ಮಧ್ಯಾರಾಧನೆ. ಎರಡನೇ ದಿನ ಅತ್ಯಂತ ಮುಖ್ಯವಾದ ದಿನ. ರಾಯರು ಬೃಂದಾವನ ಪ್ರವೇಶಿಸಿದ ನಿಖರವಾದ ದಿನವನ್ನೇ ಮಧ್ಯಾರಾಧನೆ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ರಾಯರ ಮೂಲ ಬೃಂದಾವನಕ್ಕೆ ಅತ್ಯಂತ ವೈಭವದ ಮಹಾಪಂಚಾಮೃತಾಭಿಷೇಕ ನೆರವೇರುತ್ತದೆ. ತಿರುಪತಿಯ ತಿರುಮಲ ದೇವಸ್ಥಾನದಿಂದ ಟಿಟಿಡಿ ತರಲಾಗುವ ವಿಶೇಷ ಶೇಷವಸ್ತ್ರವನ್ನು ರಾಯರಿಗೆ ಸಮರ್ಪಿಸಲಾಗುತ್ತದೆ. ಈ ದಿನ ಮಂತ್ರಾಲಯದಲ್ಲಿ ಭವ್ಯವಾದ ಸ್ವರ್ಣ ರಥೋತ್ಸವ, ಚಿನ್ನದ ತೇರು, ಗಜ ಹಾಗೂ ರಜತ ರಥೋತ್ಸವಗಳು ಜರುಗುತ್ತವೆ. 3. ಉತ್ತರಾಧನೆ. ಮೂರನೇ ದಿನ. ಆರಾಧನೆಯ ಕೊನೆಯ ದಿನವನ್ನೇ ಉತ್ತರಾಧನೆ ಎನ್ನುತ್ತಾರೆ. ಈ ದಿನದಂದು ರಾಯರ ಬೃಂದಾವನಕ್ಕೆ ಮಹಾಭಿಷೇಕ ಹಾಗೂ ಸರ್ವಸಮರ್ಪಣಾ ಪೂಜೆಗಳು ನಡೆಯುತ್ತವೆ. ಅಲ್ಲದೆ ರಾಯರ ಪರಮಶಿಷ್ಯರಾದ ಶ್ರೀ ಯೋಗೀಂದ್ರ ತೀರ್ಥರ ಆರಾಧನೆಯನ್ನು ಇದರ ಜೊತೆಗೆ ನೆರವೇರಿಸಲಾಗುತ್ತದೆ. ವಿಶೇಷತೆಗಳು. ಪ್ರಶಸ್ತಿ ಪ್ರದಾನ. ಆರಾಧನೆಯ ಸಂದರ್ಭದಲ್ಲಿ ಶ್ರೀಮಠದ ವತಿಯಿಂದ ಸಮಾಜ, ಸಾಹಿತ್ಯ, ಕಲೆ ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಲಕ್ಷಾಂತರ ಭಕ್ತರ ಆಗಮನ. ಈ 3 ದಿನಗಳ ಕಾಲ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಪಡೆದು ಅನ್ನದಾಸೋಹದಲ್ಲಿ ಪಾಲ್ಗೊಳ್ಳುತ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಮಠದ ಶ್ರೀ ಯೋಗೀಂದ್ರ ಸಭಾ ಮಂಟಪ ದಲ್ಲಿ ದೇಶದ ಪ್ರಸಿದ್ಧ ಕಲಾವಿದರಿಂದ ಪ್ರತಿದಿನ ದಾಸ ಸಾಹಿತ್ಯ, ಸಂಗೀತ, ಪ್ರವಚನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ರಾಯರು ಬೃಂದಾವನಸ್ಥರಾಗುವ ಮುನ್ನ ಹೇಳಿದಂತೆ ಅವರು ಇಂದಿಗೂ ಮತ್ತು ಮುಂದೆಯೂ ಒಟ್ಟು 700 ವರ್ಷಗಳ ಕಾಲ ಆ ಬೃಂದಾವನದಲ್ಲಿ ಅದೃಶ್ಯ ರೂಪದಲ್ಲಿ ಜೀವಂತವಾಗಿದ್ದು ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾರೆ ಎಂಬುದು ಕೋಟ್ಯಂತರ ಭಕ್ತರ ದೃಢ ನಂಬಿಕೆಯಾಗಿದೆ. ಈ ವರ್ಷ ಅಂದರೆ 2026ರ ಆರಾಧನಾ ಮಹೋತ್ಸವ ಆಗಸ್ಟ್ 25ರಂದು ಪ್ರಾರಂಭವಾಗಿ 31ರಂದು ಕೊನೆಗೊಳ್ಳುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.